ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRS ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಟಾಪಿಕ್ ಕುರಿತು ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಶರೀರ ಶಿಕ್ಷಣ ಕಲಿಸುವಂಥ ವಿಧಾನ ಮತ್ತು ಪಂದ್ಯಾಟಗಳು ಅಂತೇಳಿ ಬರ್ತೈತಿ. ಅದರಲ್ಲಿ 2ನೇ ಚಾಪ್ಟರ್ ಇದು. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಆಟ ಕೂಟಗಳು ಅಂದರೆ ಪಂದ್ಯಾವಳಿ ಯಾವ ರೀತಿಯಾಗಿ ನಡೆಸ್ತೀವಿ ನಾವು ಅಂಥೇಳಿ ಇವತ್ತೇನು ಮಾಡ್ತೀವಿ, ಆಟಗಳು ಅಥವಾ ಪಂದ್ಯಾವಳಿಗಳು ಯಾವ ರೀತಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳು. ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳು ಹೆಂಗೆ ನಡೆಸಬೇಕು ಅಂತೇಳಿ ಕೊಟ್ಟಿದ್ದಾರೆ ನೋಡಿ. 4 ವಿಧದಲ್ಲಿ ನಾವು ನಡೆಸ್ಬೋದು. ಇದು ಒಂದು ಸಿಂಗಲ್ ನಾಕೌಟ್ನಲ್ಲಿ ನಡೆಸ್ಬೋದು, ಸಿಂಗಲ್ ನಾಕೌಟ್ ಅಂತ ಕರಿತೀವಿ. ಹಾಗೆ ಡಬಲ್ ನಾಕೌಟು, ಆಮೇಲೆ ಸಾಂತ್ವನ ಪರ ಹಾಗೂ ಬಗ್ನಲ್ ವೈಲ್ಡ್ ಎಲಿಮಿನೇಷನ್, ಬಗ್ನಲ್ ವೈಲ್ಡ್ ಎಲಿಮಿನೇಷನ್ ಅಂತೇಳಿ 4 ವಿಧದಲ್ಲಿ ಏನು ಮಾಡ್ತೀವಿ, ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳು ನಾವು ನಡೆಸ್ಕೊಳ್ತೀವಿ. ಹಾಗೆ ಲೀಗಲ್ಲಿ ಬಂದರೆ ಲೀಗ್ ಅಥವಾ ರೌಂಡ್ ರಾಬಿನ್. ಇದರಲ್ಲಿ ಮುಖ್ಯವಾಗಿ 2 ರೀತಿಯಲ್ಲಿ ಆಡಿಸ್ತೀವಿ. ಒಂದು ಸಿಂಗಲ್ ಲೀಗ್, ಇನ್ನೊಂದು ಡಬಲ್ ಲೀಗ್. ಈಗ 3ನೇದು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು. ಸಂಯುಕ್ತ ಪ್ರಕಾರದಲ್ಲಿ ಕೂಡ ನಾಕೌಟ್ ಕಮ್ ನಾಕೌಟ್, ನಾಕೌಟ್ ಕಮ್ ಲೀಗ್, ಲೀಗ್ ಕಮ್ ನಾಕೌಟ್, ಲೀಗ್ ಕಮ್ ಲೀಗ್. ಈ ರೀತಿ 4 ಪ್ರಕಾರದಲ್ಲಿ ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು ಕಂಡು ಬರ್ತವೆ. ಆಮೇಲೆ ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು. ಇದರಲ್ಲಿ ನಿಚ್ಚಣಿಕೆ ಅಥವಾ ಏಣಿ ವಿಧಾನ, ಇನ್ನೊಂದು ಗೋಪುರ ವಿಧಾನ, ಜೇಡರ ಬಲೆ ವಿಧಾನ. ಇವು 3 ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳಲ್ಲಿ ಕಂಡುಬರ್ತವೆ. ಈಗ ಮೊದಲನೇದು ಬಂದುಬಿಟ್ಟು ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಸಿಂಗಲ್ ನಾಕೌಟ್ ಅಂತೇಳಿ ಬರ್ತೈತಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಒಮ್ಮೆ ಸೋತ ತಂಡಕ್ಕೆ ಈ ಪಂದ್ಯಾವಳಿಯಲ್ಲಿ ಮತ್ತೆ ಆಡುವ ಅವಕಾಶ ಇರೋದಿಲ್ಲ. ಈ ಸಿಂಗಲ್ ನಾಕೌಟಲ್ಲಿ ಒಮ್ಮೆ ಒಂದು ತಂಡ ಸೋತದಂದರೆ ಅದು ಮತ್ತೆ ಆಡುವಂಥ ಅವಕಾಶ ಅಲ್ಲಿ ಇರೋದಿಲ್ಲ. ಕೊನೆಯಲ್ಲಿ ಯಾವ ತಂಡವು ಸೋಲದೆ ಅಜೇಯವಾಗಿ ಉಳಿದ ತಂಡವನ್ನು ಈ ಪಂದ್ಯಾವಳಿಗೆ ವಿಜಯಿ ಅಂತೇಳಿ ಪರಿಗಣಿಸ್ತಾರೆ. ಕೊನೆಯಲ್ಲಿ ಯಾವ ತಂಡ ಸೋಲದೆ ಕೊನೆ ತನಕ ಹೋಗ್ತಿತ್ತು ಆ ತಂಡ ಗೆದ್ದಿದೆ ಅಂತೇಳಿ ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಒಟ್ಟು ಪಂದ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ನಾಕೌಟ್ ಸಿಂಗಲ್ ನಾಕೌಟಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ N-1 ಸೂತ್ರವನ್ನು ಬಳಸ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಇವೆಲ್ಲ ಸೂತ್ರಗಳು ಇದು ಒಂದು ಟಾಪಿಕೇ ತುಂಬ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ನೋಡಿದ್ರೆ ಇದು ಎಲ್ಲನೂ ಇಂಪಾರ್ಟೆಂಟು, ಆದರೆ ಇದು ಜಾಸ್ತಿ ಗೇಮ್ಸ್ ಆಡೋ ಟೈಮ್ನಾಗೆಲ್ಲ ಇದು ನಾವು ಯೂಸ್ ಮಾಡ್ಕೊಂಡು ಆಟ ಆಡಿಸ್ಬೇಕಾಗುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಇದೆಲ್ಲ BPEDಲ್ಲಿ ಹೇಳಿಕೊಟ್ಟಿದ್ದಾರೆ, ನೀವು ಒಂದು ಸರಿ ನೋಡ್ಕೊಳ್ರಿ. ಈ ಸೂತ್ರ ಯಾವುದಂದರೆ N-1 ಅಂಥೇಳಿ ನಾವು ಬಳಸ್ಬೇಕು. ಇಲ್ಲಿ N ಅಂದರೆ ಏನು ಅಂದರೆ ಟೂರ್ನಿಯಲ್ಲಿ ಭಾಗವಹಿಸುತ್ತಿರುವ ಒಟ್ಟು ತಂಡಗಳ ಸಂಖ್ಯೆ. ಉದಾಹರಣೆಗೆ 8 ತಂಡಗಳಿದ್ದರೆ ಅಲ್ಲೇನು ಮಾಡ್ತೀವಿ ಅಂದರೆ N-1 ಅಂತೇಳಿ ಸೂತ್ರ ಇದಲ್ಲ ಇದು. N ಅಂದರೆ ಎಷ್ಟು ತಂಡಗಳು, ಅದನ್ನು ಎಷ್ಟು ಮಾಡಬೇಕು, 1 ಮೈನಸ್ ಮಾಡಬೇಕು. ಇದು ಕೊಟ್ಟು ಎಷ್ಟು 7 ಪಂದ್ಯಗಳನ್ನು ಆಡಿಸ್ಬೇಕು. ಹಾಗಾದರೆ ತಳಕು ಹಾಕುವ ವಿಧಾನ ಸಿಂಗಲ್ ನಾಕೌಟ್ನಲ್ಲಿ ಯಾವ ರೀತಿ ತಳಕು ಹಾಕಬೇಕು ಅಂತ ಹೇಳಿ ನೋಡ್ರಿ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು 16ಕ್ಕಿಂತ ಕಡಿಮೆ ಇದ್ದರೆ, ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವಂಥ ತಂಡಗಳು ಏನು 16ಕ್ಕಿಂತ ಕಡಿಮೆ ಇದ್ದರೆ, ಸಮ ಸಂಖ್ಯೆಯಲ್ಲಿದ್ದರೆ 16ಕ್ಕಿಂತ ಕಡಿಮೆ ಇದ್ದು ಅವು ಸಮ ಸಂಖ್ಯೆಯಲ್ಲಿದ್ದರೆ, ಉದಾಹರಣೆಗೆ ನೋಡ್ರಿ 2, 4, 6, 8, 10, 12, 14, 16 ಈ ರೀತಿ 16 ತಂಡ ಎಂದರೆ N/2 N/2 ತಂಡಗಳು ಏನು ಮಾಡಬೇಕು, ಮೇಲ್ಭಾಗಕ್ಕೆ ಅಂದರೆ ಎಷ್ಟಿದ್ದಾವೆ ಇಲ್ಲಿ N ತಂಡಗಳು ಎಷ್ಟಿದ್ದಾವೆ, 16 ತಂಡಗಳಿದ್ದಾವೆ /2. ಇವಾಗ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. 2 1 2 ಎಷ್ಟಲೇ 2 8 16 ಈ ರೀತಿ ಡಿವೈಡ್ ಮಾಡ್ಕೋಬೇಕು. ಕೆಳಭಾಗಕ್ಕೆ ಬಂದರೆ ಇಲ್ಲೇನು ಮಾಡಬೇಕು, ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕು. 16/8 ಇಲ್ಲಿ ಕೂಡ ಏನು ಬರ್ತೈತೆ 8 ಅಂದರೆ ಮೇಲೆ 8 ಕೆಳಭಾಗಕ್ಕೆ 8 ತಂಡಗಳು ಬರ್ತವೆ 16 ಇದ್ದರೆ. ಇಲ್ಲಿ ಏನು ಸೂಚಿಸ್ತದೆ ಅಂದರೆ ಭಾಗವಹಿಸುತ್ತಿರುವ ಒಟ್ಟು ತಂಡಗಳ ಸಂಖ್ಯೆ ಸೂಚಿಸುತ್ತೆ N. ಇಲ್ಲಿ ನೋಡ್ರಿ 16ಕ್ಕಿಂತ ಕಡಿಮೆ ಇದ್ದರೆ 16ಕ್ಕಿಂತ ಕಡಿಮೆ ಇದ್ದು ಬೆಸ ಸಂಖ್ಯೆಯಲ್ಲಿದ್ದರೆ, ಅಂದರೆ ಉದಾಹರಣೆಗೆ 3, 5, 7, 8
7, 9, 11, 13, 15 ಈ ರೀತಿ ಬೆಸ ಸಂಖ್ಯೆಯಲ್ಲಿದ್ದರೆ 15 ತಂಡಗಳಿದ್ದರೆ ಮೇಲ್ಭಾಗಕ್ಕೆ ಏನು ಮಾಡ್ತೀವಿ n + 1 / 2. ಇಲ್ಲಿ n ಅಂದರೆ ಎಷ್ಟಿದೆ 15 ಇದೆ. ಏನು ಮಾಡಬೇಕು ಪ್ಲಸ್ / 2. 15 × 1 ಪ್ಲಸ್ 1 ಅಂದರೆ 16 ಆಗ್ತೈತೆ. ಎಷ್ಟು ಮಾಡ್ಕೋಬೇಕು ಇಲ್ಲಿ 16 ಮಾಡ್ಕೋಬೇಕು. 16 / 2. 6 6 8 3 ಮೇಲೆ ಹೋಗಕ್ಕೆ ಏನು ಬಂದು 8 ಬಂದು. ಇವಾಗ ಕೆಳಭಾಗ ಮಾಡ್ಬೇಕು ನೋಡ್ರಿ. ಇವಾಗ ಏನು ಮಾಡ್ಕೋಬೇಕು ಇದು n + n - 1 ಮಾಡ್ಕೋಬೇಕಿದು n - 1 / 2. ಇಲ್ಲಿ n ಅಂದರೆ ಎಷ್ಟಿದೆ 15 -1 ಮಾಡ್ಕೋಬೇಕಲ್ಲ. ಎಷ್ಟಾಯ್ತು ಇಲ್ಲಿ 14 ಆಯಿತು. 14 / 2. 2 1 2 2 7 14. ಇಲ್ಲಿ ಕೆಳಗೇನು ಬರ್ತೈತಿ 7 ಬರ್ತೈತಿ. ಈ ರೀತಿ ನಾವೇನು ಮಾಡಬೇಕು ಬೈಗಳನ್ನು ಕೊಟ್ಕೊಳ್ಬೇಕು. ಈಗ ಹಾಗಾದರೆ ಈಗ ಎಷ್ಟೆಲ್ಲ ಸೂತ್ರ ಬಳಸಿ ನಾವು ಮಾಡ್ಕೊಂಡ್ವಿ. ಇವಾಗ ಬೈ ಕೊಡುವಂಥ ವಿಧಾನ ನೋಡಿರಿ. ಪ್ರಥಮ ಸುತ್ತಿನಲ್ಲಿ ಪಂದ್ಯಗಳನ್ನು ಆಡಿಸದೆ, ಪ್ರಥಮ ಸುತ್ತಿನ ಆಡಿಸ್ತಾವಲ್ಲ ಆ ಒಂದು ಪ್ರಥಮ ಸುತ್ತಿನಲ್ಲಿ ಪಂದ್ಯಗಳನ್ನು ಆಡಿಸದೆ ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯೋದಕ್ಕೆ ಏನಂತೀವಿ ಬೈ ಅಂತೇಳಿ ಕರಿತೀವಿ. ಪ್ರಥಮ ಸುತ್ತಿನಲ್ಲಿ ಅವರಿಗೆ ಆಡ್ಸೋಂಗಿಲ್ಲ. ಮುಂದಿನ ಸುತ್ತಿಗೆ ಏನು ಮಾಡ್ತೀವಿ 2ನೇ ಸುತ್ತು 3ನೇ ಸುತ್ತು ಇರ್ತಿರ್ತಾವಲ್ಲ ಆ ಸುತ್ತಿಗೆ ಏನು ಮಾಡ್ತೀವಿ ಅರ್ಹತೆ ಪಡೆಯಿರ್ತೀವಿ. ಅದಕ್ಕೆ ಏನಂತೀವಿ ಬೈ ಅಂತೇಳಿ ಕರಿತೀವಿ. ಬೈ ಅಂತಂದರೆ ಏನಂತ ಗೊತ್ತಿರಬೇಕು ಫಸ್ಟ್ ನಮಗೆ. ಬೈ ಹೆಂಗೆ ಕೊಡಬೇಕಂತ ನೋಡ್ರಿ. ಬೈ ಮೊದಲ ಸುತ್ತಿನಲ್ಲಿಯೇ ನೀಡಬೇಕು. ಬೈ ಹೆಂಗೆ ಮಾಡಬೇಕು ಮೊದಲ ಸುತ್ತಿನಲ್ಲಿಯೇ ನೀಡಬೇಕಂತೆ. ಕಾರಣ ಯಾಕೆ ಬೈ ನೀಡಬೇಕು ರೀ ಮೊದಲ ಸುತ್ತಿನ ಅಂದರೆ ಮೊದಲ ಸುತ್ತಿನಲ್ಲಿ ಸ್ಪರ್ಧೆ ಅಷ್ಟೊಂದು ತೀಕ್ಷ್ಣವಾಗಿರೋದಿಲ್ಲ. ಹಾಗೂ ಪಂದ್ಯದ ನಂತರ ವಿಶ್ರಾಂತಿಗೆ ಹೋಲಿಸಿದರೆ ಪಂದ್ಯ ಪೂರ್ವ ವಿಶ್ರಾಂತಿ ಯಾವ ಲಾಭವೂ ಇರೋದಿಲ್ಲ. ಯಾಕೆಂದರೆ ಮೊದಲೇ ಯಾಕೆ ಕೊಡಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಆಟಗಾರರಿಗೆ. ಆಮೇಲೆ 2ನೇ ಸುತ್ತಿಗೆ 3ನೇ ಸುತ್ತಿಗೆ ಕೊಟ್ಟು ಫಸ್ಟ್ ಆಡಿಸಿ ಆಮೇಲೆ ಕೊಟ್ಟರೆ ಏನು ಆಗ್ತೈತೆ ಅವರೆಲ್ಲ ಏನಂತಾರೆ ರಿಕವರಿ ಆಗ್ತೈತೆ. ಅದಕ್ಕೆ ಏನು ಮಾಡಬೇಕು ಬೈ ಪ್ರಾರಂಭದಲ್ಲಿಯೇ ಕೊಡಬೇಕು. ಪಂದ್ಯಾವಳಿಯಲ್ಲಿ ನೋಡ್ರಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳ ಸಂಖ್ಯೆ 2 ಅಥವಾ 2ರ ಘಾತಕ್ಕೆ ಸಮ ಸಂಖ್ಯೆಯಲ್ಲಿದ್ದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂಥ ತಂಡಗಳು ಏನು ಮಾಡಬೇಕು 2 ಅಥವಾ 2ರ ಘಾತಕ್ಕೆ ಸಮ ಸಂಖ್ಯೆಯಲ್ಲಿದ್ದರೆ ಬೈ ಕೊಡುವ ಹಾಗಿಲ್ಲ. ಏನು ಮಾಡೋಂಗಿಲ್ಲ ಅಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು 2 ಅಥವಾ 2ರ ಘಾತಕ್ಕೆ ಏನಾಗಿರ್ಬೇಕು ಸಮ ಸಂಖ್ಯೆಯಲ್ಲಿದ್ದರೆ ಅಂದರೆ ಅಲ್ಲೇನು ಕೊಡೋಂಗಿಲ್ಲ ಬೈ ಕೊಡುವ ಹಾಗಿಲ್ಲ. ಒಂದು ವೇಳೆ ಆ ರೀತಿ ಸಮ ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು ಬೈ ನೀಡಬೇಕು. ಇಲ್ಲಿ ನೋಡಿರಿ 1 2 ಅನುಪಾತ 1 ಇದೆ. ಇಲ್ಲಿ 2 ಅನುಪಾತ 2 ಇದೆ. 2 × 2 ಸೇರಿಸಿದರೆ 4 ಆಗ್ತದೆ. 2 ಅನುಪಾತ 3 ಇದೆ ಅಂತ ತಿಳ್ಕೊರಿ. ಇಲ್ಲಿ 2 × 2 × 2 ಸೇರಿ 8 ಆಗ್ತೈತೆ. ಈಗ 2 ಅನುಪಾತ 4 ಇದೆಯಪ್ಪ. 2 × 2 × 2 × 16. ಈ ರೀತಿ 2 ಅನುಪಾತ 5 ಇದ್ದರೆ 32 ಆಗ್ತೈತೆ. 2 6 ಇದ್ದರೆ 64 ಆಗ್ತೈತೆ. 2 7 ಇದ್ದರೆ 128 ಆಗುತ್ತೆ. ಈ ರೀತಿ ಅಂದರೆ ಏನು ಮಾಡಬೇಕು 2 4 8 16 32 64 128 ಬೈ ಕೊಡುವ ಹಾಗಿಲ್ಲ. ಇವೆಲ್ಲ ಏನಿಲ್ಲ ಕೊಡುವ ಹಾಗಿಲ್ಲ ಬೈ ಕೊಡುವ ಹಾಗಿಲ್ಲ. ಇದರಲ್ಲಿ ತಂಡಗಳ ಸಂಖ್ಯೆ ಏನಿರಬೇಕು 2 ಅಥವಾ 2ರ ಘಾತಕ್ಕೆ ಸಮ ಇದು ಅಂದರೆ ಏನು ಕೊಡೋಂಗಿಲ್ಲ ಬೈ ಕೊಡುವ ಇಲ್ಲ ಅಂತ ಕೊಡುವ ಹಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಒಂದು ವೇಳೆ ಆ ರೀತಿ ಇಲ್ಲದಿದ್ದರೆ ಬೈ ನೀಡಬೇಕು. ಅದರಲ್ಲಿ ಸಮ ಇದ್ದಾವೆ ಅಲ್ಲ ಅದಕ್ಕೆ ಇಲ್ಲಿ ಬೈ ಕೊಡುವ ಹಾಗಿಲ್ಲ. ಒಂದು ವೇಳೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು 2 ಅಥವಾ 2ರ ಘಾತ ಸಂಖ್ಯೆಯಲ್ಲಿ ಅಂದರೆ 2 8 2 4 8 16 32 64 128 ಇಲ್ಲದಿದ್ದಾಗ ಅಂದರೆ 2ರ ಅನುಪಾತಕ್ಕೆ ಸಮ ಇಲ್ಲ ಅಂತಂದಾಗ 1 ಅಥವಾ ಹಲವು ತಂಡಗಳ ಏನು ಮಾಡಬೇಕು ಬೈ ನೀಡಬೇಕಾಗುತ್ತೆ. ಆ ರೀತಿ ಸಮ ಇಲ್ಲದೆ ಏನು ಮಾಡಬೇಕು 1 ಅಥವಾ ಹಲವು ತಂಡಗಳು ಸೇರಿಸಿ ಏನು ಮಾಡ್ತಾರೆ ಬೈಯನ್ನು ನೀಡ್ತಾರೆ. ಉದಾಹರಣೆಗೆ 3 5 6 7 9 10 11 12 ಇತ್ಯಾದಿ. ಬೈಗಳ ಸಂಖ್ಯೆ ನಿರ್ದಿಷ್ಟಪಡಿಸಬೇಕಾದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಒಟ್ಟು ತಂಡಗಳ ಸಂಖ್ಯೆಯನ್ನು ಅದಕ್ಕಿಂತ ಹೆಚ್ಚಿನ 2ರ ಘಾತ ಸಂಖ್ಯೆಯಲ್ಲಿ ಕಳೆದು ಬಂದಂಥ ಮೊತ್ತವನ್ನು ಏನು ಮಾಡಬೇಕು ಬೈ ಕೊಡಬೇಕು. ಏನು ಮಾಡಬೇಕು ಬೈಗಳ ಸಂಖ್ಯೆ ನಿರ್ದಿಷ್ಟಪಡಿಸಬೇಕಾದರೆ ಪಂದ್ಯಾವಳಿಯಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ತವೋ ಆ ಭಾಗವಹಿಸುವ ಒಟ್ಟು ತಂಡಗಳ ಸಂಖ್ಯೆಯನ್ನು ಅದಕ್ಕಿಂತ ಹೆಚ್ಚಿನ 2ರ ಘಾತ ಸಂಖ್ಯೆಯಲ್ಲಿ ಏನು ಮಾಡಬೇಕು ಕಳಿಬೇಕಂತೆ. ಅವಾಗ ಕಳೆದು ಬಂದಂತಹ ಬೈಗಳು ಏನು ಮಾಡಬೇಕು ಅವುಗಳ ಮೊತ್ತವನ್ನು ಬೈಗಳಾಗಿ ಹಂಚಬೇಕು. ಉದಾಹರಣೆಗೆ 12 ತಂಡಗಳ ಪಂದ್ಯಾವಳಿಯಲ್ಲಿ ಭಾಗವಹಿಸಿದವೆ. ಏನು ಮಾಡಿದ್ದೇವೆ 12 ತಂಡಗಳು ಏನು ಮಾಡಿದ್ದೇವೆ ಪಂದ್ಯಾವಳಿಯಲ್ಲಿ ಅಂದರೆ ಆ ಗೇಮ್ಸಲ್ಲಿ ಭಾಗವಹಿಸಿದ್ದೇವೆ. 12 ನಂತರ ಘಾತ ಸಂಖ್ಯೆ ಎಷ್ಟು ಬರ್ತದೆ 16. 16ರಲ್ಲಿ ಏನು ಮಾಡಬೇಕು 12 ಕಳಿಬೇಕು. ಈಗ ಭಾಗವಹಿಸಿದ ಒಟ್ಟು ತಂಡಗಳು ಎಷ್ಟು 12. 12ರಲ್ಲಿ ಏನು ಮಾಡಬೇಕು 16ರಲ್ಲಿ 12 ಕಳೆದ್ರೆ ಎಷ್ಟು ಬರ್ತದೆ 4 ಬರ್ತದೆ. ಈ ರೀತಿ 4 ಬೈಗಳನ್ನು ಕೊಡಬೇಕು. ಈಗ ಬೈಗಳು ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಅಂಥೇಳಿ ನೋಡಿರಿ. ಬೈಗಳನ್ನು ಹಂಚುವ ವಿಧಾನ ನೋಡಿರಿ.
ತಂಡಗಳು 2ರ ಘಾತ ಸಂಖ್ಯೆಗಿಂತ ಕಡಿಮೆ ಇದ್ದು, ತಂಡಗಳು ಏನು ಮಾಡಬೇಕು, 2ರ ಘಾತ ಸಂಖ್ಯೆಗಿಂತ ಕಡಿಮೆ ಇದ್ದು ಸಮ ಸಂಖ್ಯೆಯಲ್ಲಿದ್ದರೆ, ಉದಾಹರಣೆ ಹೇಳಬೇಕಾದ್ರೆ 20 ತಂಡಗಳು ಇದ್ದಾವೆ ಅಂತ ತಿಳ್ಕೊಳ್ರಿ. ಈ ರೀತಿ ಬೈಗಳನ್ನು ಹಂಚಬೇಕು. 20 ತಂಡಕ್ಕೆ ಏನು ಮಾಡಬೇಕು, ಅದಕ್ಕಿಂತ ದೊಡ್ಡದ ಸಂಖ್ಯೆಯಲ್ಲಿ ಇದು ಚಿಕ್ಕದು ಕಳಿಬೇಕು. ಏನು ಮಾಡಬೇಕು, 32ರಲ್ಲಿ 20 ಕಳಿಬೇಕು. ಅವಾಗ ಎಷ್ಟು ಬರ್ತೈತೆ, 12 ಬೈಗಳು ಬರ್ತವೆ. ಅವಾಗ ಏನು ಮಾಡಬೇಕು, 12 ಬೈಯನ್ನು ನೀಡಬೇಕು. ಮೇಲ್ಭಾಗಕ್ಕೆ NB / 2. NB ಅಂದರೆ 12. 12ರಲ್ಲಿ ಏನು ಮಾಡಬೇಕು ನಾವು, ಮತ್ತೆ 2ರಲ್ಲಿ ಡಿವೈಡ್ ಮಾಡಬೇಕು. ಎಷ್ಟು ಬರ್ತೈತೆ, 2 12. ಕೆಳಭಾಗಕ್ಕೆ 12 ಮತ್ತು ಡಿವೈಡ್ ಕೆಳಭಾಗಕ್ಕೆ 6 ಬರ್ತವೆ, ಮೇಲ್ಭಾಗಕ್ಕೆ 6 ಬರ್ತವೆ. ಈ ರೀತಿ ಏನು ಮಾಡಬೇಕು, ನಾವು ಬೈಯನ್ನು ನೀಡಬೇಕು. ಒಂದು ವೇಳೆ ತಂಡಗಳು 2ರ ಘಾತಕ್ಕಿಂತ ಕಡಿಮೆ ಇದ್ದರೆ, ಒಂದು ವೇಳೆ ತಂಡಗಳು ಏನು ಮಾಡಬೇಕು, 2ರ ಘಾತಕ್ಕಿಂತ ಕಡಿಮೆ ಇದ್ದರೆ, ಬೆಸ ಸಂಖ್ಯೆಯಲ್ಲಿದ್ದರೆ, ಈಗ 21 ತಂಡ ಇದ್ದಾವೆ ಅಂತ ತಿಳ್ಕೊಳ್ಳಿ. ಅವಾಗ 27 ಇದ್ದರೆ ಏನು ಮಾಡಬೇಕು, 32. ಅಂದರೆ 22ಕ್ಕಿಂತ 32ರಲ್ಲಿ ಏನು ಮಾಡಬೇಕು, ನಾವು ಕಳಿಬೇಕು. ನೋಡಿರಿ, ಇಲ್ಲೊಂದು ಸರಿ ಇದು ನೆನ್ಪಿಟ್ಕೊಂಡ್ರೆ ಇವೆಲ್ಲ ಮುಂದಿನ ಏನಾಗ್ತದೆ, ಈಸಿ ಆಗ್ತೈತಿ. ನೋಡಿರಿ, ಇಲ್ಲಿ 2 ಅನುಪಾತ ಏನಿದೆ, 4 ಇದೆ. 2 ಅನುಪಾತ 3 ಇದ್ದರೆ ಏನಿದೆ, 8 ಇದೆ. 2 ಅನುಪಾತ 4 ಇದ್ದರೆ ಅದು 16. 2 ಅನುಪಾತ 5 ಇದ್ದರೆ ಅದು 32. 2 ಅನುಪಾತ 6 ಇದ್ದರೆ ಅದು 64. ಇಲ್ಲಿ ಏನಾಯಿತು, 16 ಇದೆ ಅಂದರೆ ನಾವೇನು ಮಾಡಬೇಕಾದ್ರೆ ಮುಂದಿನ ಸಂಖ್ಯೆಯನ್ನು ಕಡಿಬೇಕಂತ ಹೇಳಿದ್ದಾರೆ. ಅದಕ್ಕೆ 32ರಲ್ಲಿ ಕಳಿಬೇಕು. ಈ ರೀತಿ ಈಗ 2 ಅನುಪಾತ 4 ಇದೆ ಅಂದರೆ ಅದ್ರ ಮುಂದಿನ ಸಂಖ್ಯೆ ಕಳಿಬೇಕು. 2 ಅನುಪಾತ 5 ಇದೆ ಅಂದರೆ ಅದರ ಮುಂದಿನ ಸಂಖ್ಯೆ ಏನು ಮಾಡಬೇಕು, 64ರಲ್ಲಿ 32ನ್ನು ಕಳಿಬೇಕು. ಈ ರೀತಿ ಈಗ 2 ಅನುಪಾತ 64 ಇದೆ ಅಂದರೆ ಅಲ್ಲಿ 128ರಲ್ಲಿ 64 ಕಳಿಬೇಕು. ಈ ರೀತಿ ಮುಂದಿನ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾವು ಏನು ಮಾಡಬೇಕು, ಕಳ್ಕೋಬೇಕು. ಈಗ ಇಲ್ಲಿ ನೋಡ್ರಿ ಏನಾಯಿತು, ಮುಂದಿನ ಸಂಖ್ಯೆಯಲ್ಲಿ ಏನಾಯಿತು, 21 ತಂಡಗಳಿದ್ದಾವೆ ಅಂತ ತಿಳ್ಕೊರಿ. ಬೆಸ ಸಂಖ್ಯೆಯನ್ನು 21 ತಂಡ ಇದೆ ಅಂತ ತಿಳ್ಕೊರಿ. ಇಲ್ಲಿ 21 ತಂಡ ಆದರೆ ಏನು ಮಾಡಬೇಕು, ನಲ್ಲಿ ಅದರ ಮುಂದಿನ ಸಂಖ್ಯೆಯಲ್ಲಿ 21 ಕಳಿಬೇಕು. 21 ಕಳೆದ್ರೆ ಏನು ಮಾಡ್ತದೆ, 11 ಬೈಗಳು ಬರ್ತವೆ. ಇವು ಹೆಂಗೆ ಹಂಚಬೇಕು 11 ಬೈಗಳು ಅಂತೇಳಿ ನೋಡಿರಿ. ಇಲ್ಲಿ ಇದನ್ನು ಸೂತ್ರ ನೆನ್ಪಿಟ್ಕೋಬೇಕು. ಮೇಲ್ಭಾಗಕ್ಕೆ n-1 / 2. ಇಲ್ಲಿ ಎಷ್ಟಿದೆ, 11. 11ರಲ್ಲಿ ಏನು ಮಾಡಬೇಕು, ನಾವು 1 ಮೈನಸ್ ಮಾಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ, 10 ಆಗುತ್ತೆ. 10 / 2 ಮಾಡ್ಕೋಬೇಕು. 2 2 10. ಎಷ್ಟು ಬಂದು, ಮೇಲ್ಭಾಗಕ್ಕೆ 5 ಬೈಗಳು, ಕೆಳಭಾಗಕ್ಕೆ ಮೈನಸ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ಅಲ್ಲಿ ಮೈನಸ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಮಾಡಬೇಕು. ಈಗ 11 ಬೈಗಳಿಗೆ ಏನು ಮಾಡಬೇಕು, ಪ್ಲಸ್ ಮಾಡಿಕೊಂಡ್ರೆ 12 ಆಗ್ತೈತೆ. ಅಲ್ಲಿ 12 / 2 ಮಾಡಿದ್ರೆ ಅಲ್ಲಿ ಎಷ್ಟಾಗುತ್ತೆ, 6. ಅಂದರೆ ಮೇಲ್ಭಾಗಕ್ಕೆ ಏನು ಮಾಡಬೇಕು, ಮೈನಸ್ ಮಾಡ್ಕೋಬೇಕು, ಕೆಳಭಾಗಕ್ಕೆ ಪ್ಲಸ್ ಮಾಡ್ಕೋಬೇಕು. ಈ ರೀತಿ NB ಅಂದ್ರೇನು, ಒಟ್ಟು ಬೈಗಳ ಸಂಖ್ಯೆ ಅಂತ ಅರ್ಥ. ಇದೆಲ್ಲ ಸಿಂಗಲ್ ನಾಕೌಟಲ್ಲಿ ಹಾಕುವಂಥ ವಿಧಾನ ಇವೆಲ್ಲ. ಈಗ ಒಟ್ಟು ತಂಡಗಳನ್ನು 4 ಭಾಗಗಳಿಗೆ ವಿಂಗಡಿಸಿ ತಳಕನ್ನು ಹಾಕುವಂಥ ವಿಧಾನ. ಒಟ್ಟು ತಂಡಗಳನ್ನು ನೋಡಬೇಕು, 4 ಭಾಗಗಳಾಗಿ ವಿಂಗಡಿಸಿ ಯಾವ ರೀತಿ ತಳಕನ್ನು ಹಾಕಬೇಕು ಅಂತೇಳಿ ನೋಡಿರಿ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು 16 ಅಥವಾ 16ಕ್ಕಿಂತ ಹೆಚ್ಚಿದ್ದವು ಅಂದರೆ ಅವು ಏನು ಮಾಡಬೇಕು, 4 ಭಾಗಗಳಾಗಿ ವಿಂಗಡಿಸಿ ತಳಕ ಹಾಕಬೇಕು. 4ರಲ್ಲಿ ಏನು ಮಾಡಬೇಕು, ಮೇಲಿನ ಅರ್ಧದಲ್ಲಿ 2 ಅಂದರೆ 1 ಮತ್ತು 2, ಕೆಳಗಿನ ಅರ್ಧದಲ್ಲಿ 2 ಅಂದರೆ 3 ಮತ್ತು 4 ಭಾಗಗಳನ್ನು ವಿಂಗಡಿಸಬೇಕು. ಪಂಗಡಗಳನ್ನು ಹಂಚುವಾಗ ಏನು ಮಾಡಬೇಕು, ಒಟ್ಟು ಪಂಗಡಗಳ ಸಂಖ್ಯೆ 4ರಿಂದ ಸರಿಯಾಗಿ ಭಾಗಿಸಲ್ಪಡುತ್ತಿದ್ದರೆ ಪ್ರತಿ ಭಾಗದಲ್ಲಿ ಸರಿಯಾಗಿ ಹಂಚಬಹುದು. ಒಂದು ವೇಳೆ 4ರಿಂದ ಭಾಗಿಸಿದರೆ ಮೇಲೆ ಶೇಷ ಏನಾದರೂ ಉಳಿದರೆ ಈ ಕೆಳಗಿನ ಪದ್ಧತಿಯಂತೆ ತಂಡಗಳನ್ನು ಹಚ್ಚಬೇಕು. ಏನು ಮಾಡಬೇಕು, ನಾವು ಪಂಗಡಗಳನ್ನು ಹಂಚುವಾಗ, ಗ್ರೂಪ್ ಮಾಡುವಾಗ ಆ ಒಂದು ಗ್ರೂಪ್ ಸಂಖ್ಯೆ ಏನ್ಬೋದು 4ರಿಂದ ಸರಿಯಾಗಿ ಭಾಗವಹಿಸ್ತಾ ಇದ್ದರೆ ಏನು ಮಾಡ್ಬೋದು, ಅಲ್ಲಿ ಸಮಾನಾಗಿ ಹಂಚಬಹುದು. ಒಂದು ವೇಳೆ 4ರಿಂದ ಭಾಗ ಹೋಗಿಲ್ಲ, ವಿಶೇಷ ಉಳಿತಾ ಇತ್ತು ಅಂದರೆ ಅವು ಈ ರೀತಿಯಾಗಿ ಹಂಚಬೇಕಂತ ನೋಡ್ರಿ. 16, 17, 19 ತಂಡಗಳಿದ್ರೆ ಯಾವ ರೀತಿ ಹಂಚಬೇಕು ಅಂತ ಹೇಳಿ ನೋಡ್ರಿ. ಇವಾಗ ಭಾಜ್ಯ ಮತ್ತು ಭಾಜಕ ನೋಡ್ರಿ. ಶೇಷ ಪ್ರತಿ ಭಾಗದಲ್ಲಿ ತಂಡಗಳ ಸಂಖ್ಯೆ ಇಲ್ಲಿ ಎಷ್ಟು ಮಾಡಿದ್ದಾರೆ, 4 ತಂಡಗಳು ಮಾಡಿದ್ದಾರೆ. ಈಗ 4 ತಂಡಗಳೆಷ್ಟು, 4. ಏನು ಮಾಡಬೇಕು, 16 ಇದ್ವು ಅಂದರೆ 16 / 4 ಮಾಡಿದ್ರೆ ಏನಾಗ್ತೈತಿ, ಇಲ್ಲಿ ಎಲ್ಲಕ್ಕೆ 4ಗೂ ಸಮಾಗಿ ಬಂತು. ಇವಾಗ ಏನು 17 ಇತ್ತಪ್ಪ ಅಂತ ತಿಳ್ಕೊ. 17 ಇದ್ರೆ ಏನು ಮಾಡಬೇಕು ಅಂತೇಳಿ ನೋಡ್ರಿ. ಇವಾಗ 17 ಇತ್ತು, ಅವಾಗ 17 / 4. ಈಗೇನು ಮಾಡಿರಿ, 4 1 4, 4 2 8, 4 3 12, 4 4 4 5, 4 4 4 16 ಆಗ್ತೈತಿ. ಅವಾಗೇನು ಉಳಿತು, ಶೇಷ 1 ಉಳಿತಾ ಇರ್ತೈತಿ. ಅವಾಗೇನು ಮಾಡಬೇಕು, ಶೇಷ 1 ಕಡೆ ಇಟ್ಕೊಂಡು ಅಲ್ಲೇನು ಮಾಡಬೇಕಂದ್ರೆ 1ಕ್ಕೆ 5, ಆಮೇಲೆ 4 4 4 ಈ ರೀತಿ ಡಿವೈಡನ್ನು ನಾವು ಮಾಡ್ಬೋದು.
ಅದೇ ರೀತಿ 18 ಇತ್ತು ಅಂದ್ರೆ ನೋಡಿರಿ, 18 ಇದ್ದರೆ ಇಲ್ಲಿ ನೋಡಬೇಕು 4ರಲ್ಲಿ ಡಿವೈಡ್ ಮಾಡಿ, 4 1 4 2 8, 4 3 12, 4 4 16, 4 4 16 ಆಯಿತು. 16 ಎಷ್ಟು ಉಳಿತು ಇಲ್ಲಿ 2 ಏನು ಉಳಿತೈತಿ ಶೇಷ ಉಳಿತೈತಿ. ಅವಾಗ ಹಿಂಗೆ ಮಾಡಬೇಕು ನಾವು ಈ ರೀತಿ 4 ಡಿವೈಡಲ್ಲಿ ಮಾಡಬೇಕು. 5 4 5 4 ಈ ರೀತಿ ಮಾಡಬೇಕು. ಅಂದರೆ 3ಕ್ಕೆ ಏನು ಮಾಡ್ತದೆ ಇಲ್ಲಿ ಒಂದು ಶೇಷ ಉಳಿದ ಸಲಕ್ಕೆ 1ರಲ್ಲಿ ಏನು ಮಾಡ್ತು 5 ಬಂತು, 1ಕ್ಕೆ 5 ಬರ್ತೈತೆ, ಉಳಿದಕ್ಕೆಲ್ಲ 4 ಬರ್ತೈತೆ. ಇಲ್ಲಿ 2 ಶೇಷ ಉಳಿದಿದ್ದಕ್ಕೆ 2ರಲ್ಲಿ 5 ಬರ್ತೈತೆ, ಮಿಕ್ಕಿದಕ್ಕೆಲ್ಲ ಏನು ಮಾಡ್ತೈತೆ 4 ಬರ್ತೈತೆ. ಈಗ ಏನರ 19 ಆಯ್ತಪ್ಪ, 19 ಅದ್ರ ನೋಡಿರಿ 4ರಿಂದ ಡಿವೈಡ್ ಮಾಡಬೇಕು. 4 1 4 4 2 8 4 3 12 4 4 16, 4 5 ಹೋದ್ರೆ ಏನು ಮಾಡ್ತದೆ ಅಲ್ಲಿ ನಮಗೆ 20 ಹೋಗ್ತದೆ. ಅದಕ್ಕೆ ಚಿಕ್ಕ ಸಂಖ್ಯೆ ತೊಗೋಬೇಕಲ್ಲ, 4 5 20. ಇವೆಲ್ಲಿ ಎಷ್ಟು ಉಳಿತು ಹಾಗಾದರೆ ಶೇಷ ಎಷ್ಟು ಉಳಿತು 3 ಉಳಿತು. 3 ಉಳಿದ್ರೆ ನೋಡಿರಿ 5 5 5, ಒಂದೊಂದು ತಂಡಕ್ಕೆ 5 ಬರ್ತದೆ, ಒಂದಕ್ಕಷ್ಟೇ 4 ಬರ್ತೈತೆ. ಈ ರೀತಿ ಏನು ಮಾಡಬೇಕು ಡಿವೈಡನ್ನು ಮಾಡ್ಕೊಳ್ಬೇಕು. ಇಲ್ಲಿ ಎನ್ ಅಂದ್ರೇನು ಒಟ್ಟು ತಂಡಗಳ ಸಂಖ್ಯೆ, ಕ್ಯೂ ಅಂದರೆ ಭಾಗಲಬ್ಧ. ಒಟ್ಟು ತಂಡಗಳ ಸಂಖ್ಯೆ ಏನಾಗ್ತೈತಿ ಕ್ಯೂ ಭಾಗಲಬ್ಧ ಆಗ್ತೈತಿ. ಸೂಚನೆ ಕೊಟ್ಟಿದ್ದಾರೆ ನೋಡಿ, ಸೂಚನೆ ನೆನ್ಪಿಟ್ಕೊಳ್ರಿ. ತಂಡಗಳನ್ನು ಮೊದಲಿನಂತೆ 2 ಭಾಗಗಳಾಗಿ ವಿಂಗಡಿಸಿ. ಅಂದರೆ ಉದಾಹರಣೆ 18 ತಂಡಗಳಿದ್ದಲ್ಲಿ ಅಲ್ಲಿ ಸೂತ್ರದ ಪ್ರಕಾರ ಏನು ಮಾಡಬೇಕು, ಮೇಲ್ಭಾಗದಲ್ಲಿ ಸೂತ್ರದ ಪ್ರಕಾರ ಎನ್ ಡಿವೈಡೆಡ್ ಬೈ 2. ಇಲ್ಲಿ 18 ತಂಡಗಳಿದ್ದಾವೆ. ಈಗ ಏನು ಮಾಡಬೇಕು 2ರಿಂದ ಡಿವೈಡ್ ಮಾಡಬೇಕು. 2 9 18 ಮೇಲ್ಭಾಗದಲ್ಲಿ. ನಂತರ ಏನು ಮಾಡಬೇಕು ಕೆಳಭಾಗದಲ್ಲಿ ಮಾಡಬೇಕಂದ್ರೆ ಎನ್ ಡಿವೈಡೆಡ್ ಬೈ 2. ಇಲ್ಲೇನಿದೆ 18, ಅವಾಗ ಕೂಡ 2ರಿಂದ ಡಿವೈಡ್ ಮಾಡಬೇಕು, ಅವಾಗ ಕೂಡ 9 ಬರ್ತದೆ. ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಸಮಾನಾಗಿ ಬರ್ತವೆ, ಯಾಕೆಂದರೆ ಇಲ್ಲಿ 18 ಸಮ ಸಂಖ್ಯೆ ಒಂದು. ನಂತರ ಮೇಲ್ಭಾಗದಲ್ಲಿ 2 ಭಾಗಗಳಾಗಿ ವಿಂಗಡಿಸಿ. ಇಲ್ಲಿ ಮೇಲ್ಭಾಗದಲ್ಲಿ 9 ತಂಡಗಳಿದ್ದು ಬೆಸ ಸಂಖ್ಯೆಯಾಗಿರುವುದರಿಂದ ಮೇಲ್ಭಾಗದಲ್ಲಿ ಏನು ಮಾಡಬೇಕು ಅಂದರೆ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ನೋಡಿರಿ ಮೇಲ್ಭಾಗದಲ್ಲಿ ಎನ್ ಪ್ಲಸ್ ಡಿವೈಡೆಡ್ ಬೈ 2. ಇಲ್ಲಿ ಎನ್ ಅಂದರೆ ಇದು ಬೆಸ ಸಂಖ್ಯೆ ತಾನೇ, ಅದಕ್ಕೆ ಬೆಸ ಸಂಖ್ಯೆ ಆಗೋದರಿಂದ ಏನು ಮಾಡ್ಬೇಕಂತ ನೋಡಿರಿ, ಇಲ್ಲಿ 2 ಎಷ್ಟು ಉಳಿತು ಇಲ್ಲಿ ಈ ಕಡೆ ಹಾಕೋತೀನಿ. ಎನ್ ಪ್ಲಸ್ ಡಿವೈಡೆಡ್ ಬೈ 2. ಎನ್ ಅಂದರೆ 9 ಪ್ಲಸ್ 1 ಎಷ್ಟಾಯ್ತು ಇಲ್ಲಿ 10 ಆಯಿತು. 10 ಡಿವೈಡೆಡ್ ಬೈ 2, 2 5 2 5 10 ಏನಾಯ್ತು ಇಲ್ಲಿ 5 ತಂಡಗಳು ಬಂದವು ಮೇಲ್ಭಾಗಕ್ಕೆ. ಮತ್ತು ಕೆಳಭಾಗಕ್ಕೆ ಎಷ್ಟು ಬರ್ತದೆ ನೋಡಿರಿ, ಈಗ ಮೈನಸ್ ಮಾಡ್ಕೋಬೇಕು. ಎನ್ ಮೈನಸ್ 1 ಡಿವೈಡೆಡ್ ಬೈ 2. ನೋಡಿರಿ ಎನ್ ಎಷ್ಟಿದು ಎಷ್ಟು ತಂಡಗಳಿದ್ದೀವಿ ಅಲ್ಲಿ 9 ಇದಾವೆ, ಅದಕ್ಕೆ ಡಿವೈಡ್ ಮಾಡ್ಕೋಬೇಕು. 2 1 2 4 8. ಇಲ್ಲೇನು ಬರ್ತೈತೆ 4 ತಂಡಗಳು ಬರ್ತವೆ, ಯಾಕಂದರೆ ಇಲ್ಲಿ ಮೈನಸ್ ಮಾಡ್ಕೋಬೇಕಿಲ್ಲ. 9ರಲ್ಲಿ 1 ಹೋದರೆ 8. ಅದೇ ರೀತಿ ಕೆಳಭಾಗದಲ್ಲಿ ಒಟ್ಟು ಎಷ್ಟು ತಂಡಗಳಿದ್ದಾವೆ 9 ತಂಡಗಳಿದ್ದಾವೆ. ಇವು ಬೆಸ ಸಂಖ್ಯೆ ಆಗಿರುವುದರಿಂದ ಸೂತ್ರದಲ್ಲಿ ಕೆಳಗಿನ ಮೇಲ್ಭಾಗದಲ್ಲಿ ಭಾಗಕ್ಕೆ ಅಂದರೆ ನೋಡಿರಿ ಅದೇ ರೀತಿ ಕೆಳಭಾಗದಲ್ಲಿ ಒಟ್ಟು ತಂಡಗಳಿದ್ದು ಇವು ಬೆಸ ಸಂಖ್ಯೆಯಾಗಿದ್ದರೆ ಸೂತ್ರದಲ್ಲಿ ಕೆಳಭಾಗದಲ್ಲಿ ಏನು ಮಾಡ್ಕೋಬೇಕಂತೇಳಿ ನೋಡಿರಿ, ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ 9 ಪ್ಲಸ್ 1 ಏನಾಯ್ತು ಇಲ್ಲಿ 10 ಆಯಿತು. 10 ಡಿವೈಡೆಡ್ ಬೈ 2 2 5 10. ಇದೇನು ಬಂತು ಅದೇ ರೀತಿ ಕೆಳಗಡೆ ಮಾಡ್ಕೋಬೇಕು ಅಂತ. ಇಲ್ಲಿ ಕೆಳಗಡೆನೂ ಕೂಡ 5 ಬರ್ತೈತೆ. ನೋಡಿರಿ ಕೆಳಗಿನ ಮೇಲ್ಭಾಗಕ್ಕೆ ಏನು ಮಾಡ್ಬೋದು, ಇಲ್ಲಿ ಕೂಡ 5 ಬಂತು. ಹಾಗೆ ಕೆಳಗಿನ ಭಾಗಕ್ಕೆ ಎನ್ ಮೈನಸ್ 1 ಡಿವೈಡ್ ಬೈ 2 ಮಾಡಿದರೆ ಇಲ್ಲಿ ಏನು ಬರ್ತೈತೆ 4 ಬರ್ತೈತೆ. ಯಾಕಂದರೆ ಇಲ್ಲಿ ಮೈನಸ್ ಮಾಡಬೇಕು. 9ರಲ್ಲಿ 1 ಮೈನಸ್ ಮಾಡಿದ್ರೆ ಏನಾಗ್ತೈತಿ 8 ಆಗ್ತೈತಿ. 8 ಡಿವೈಡ್ ಬೈ 2 ಆದರೆ 4 ತಂಡಗಳು 4 ಬರ್ತವೆ. 4 ತಂಡಗಳಿಗೆ ಕೆಳಭಾಗಕ್ಕೆ ಅಂತೇಳಿ ವಿಂಗಡಣೆ ಮಾಡಬೇಕು ಈ ರೀತಿ. ಇನ್ನು ಬೈಗಳು ಹಂಚಬೇಕಾದರೆ ಈ ರೀತಿ ತಿಳಿಸಿದಂತೆ ಬೈಗಳನ್ನು ಕೂಡ ಹಂಚಬೋದು. ಈ ರೀತಿಯೂ ಕೂಡ ಹಂಚಬೋದಂತೆ. ಯಾವ ರೀತಿ ನೋಡಿರಿ, 23 ತಂಡಗಳು ಏನಾದರೂ ಭಾಗವಹಿಸಿದರೆ ಬೈ ಏನು ಮಾಡಬೇಕು 32ರಲ್ಲಿ 23 ಕಳಿಬೇಕು. ಯಾಕಂದರೆ ಅದ್ರ ಮುಂದಿನ ಸಂಖ್ಯೆ ಚಿಕ್ಕದು ಇದು ಕಳಿಬೇಕಿದು. ಇಲ್ಲಿ ಕಳೆದ್ರೆ ಏನಿರುತ್ತೆ 32ರಲ್ಲಿ 23 ಕಳೆದ್ರೆ ಎಷ್ಟು ಬರ್ತೈತೆ 9 ಬರ್ತೈತೆ. ಈ 9 ಬೈಗಳನ್ನು ಮೇಲ್ಭಾಗಕ್ಕೆ ಅಂದರೆ ಎನ್ ಬಿ ಮೈನಸ್ 1 ಡಿವೈಡೆಡ್ ಬೈ 2. ಅಂದರೆ ಇಲ್ಲಿ ನೋಡಿರಿ ಎನ್ ಬಿ ಅಂದರೆ ಎಷ್ಟಿದೆ ಇಲ್ಲಿ ಬೈಗಳು 9 ಇದೆ. 9
-1 ಮಾಡಿಕೊಂಡ್ರೆ ಎಷ್ಟಾಗುತ್ತೆ, ಇಲ್ಲಿ 8 ಆಗುತ್ತೆ. 8 ಡಿವೈಡೆಡ್ ಬೈ 2 ಆದರೆ 4 ಬರ್ತೈತೆ. ಏನು ಬಂತು, ಮೇಲ್ಭಾಗಕ್ಕೆ 4 ಬಂತು. ಅದೇ ರೀತಿ ಕೆಳಗೆ ಭಾಗಕ್ಕೆ ಮಾಡಿಕೊಂಡ್ರೆ ಇಲ್ಲಿ ಏನು ಮಾಡಬೇಕು, ಪ್ಲಸ್ ಮಾಡ್ಕೋಬೇಕು. ಪ್ಲಸ್ 9 + 1 ಡಿವೈಡೆಡ್ ಬೈ 2 10 ಹಾಕೊಂಡು ಇಲ್ಲಿ ಡಿವೈಡೆಡ್ ಮಾಡಿರಿ. ಇಲ್ಲಿ ಎಷ್ಟು ಬರ್ತೈತೆ, 5 ಬರ್ತೈತೆ. 5 ಬೈಗಳು ಏನು ಬರ್ತವೆ, ಇಲ್ಲಿ ಕೆಳಭಾಗಕ್ಕೆ ಬರ್ತವೆ. ನಂತರ ಮೇಲ್ಭಾಗಕ್ಕೂ ಮೇಲರ್ಧದ ಮೇಲ್ಭಾಗಕ್ಕೂ 4 ಬೈಗಳಿದ್ದು ಇದು ಸಮ ಸಂಖ್ಯೆಯಲ್ಲಿರುವುದರಿಂದ n ನೋಡಿರಿ, ಇದು ಸಮ ಸಂಖ್ಯೆಯಲ್ಲಿರುವುದರಿಂದ NB ಡಿವೈಡೆಡ್ ಬೈ 2 ಎಷ್ಟಿದ್ದಾವೆ, ಇದು ಸಮ ಸಂಖ್ಯೆ ಇರೋದ್ರೆ 2 2 2 4 ಅಂದರೆ 2 ಬರ್ತವೆ. ಕೆಳಭಾಗಕ್ಕೆ ಕೂಡ 2 ಬರ್ತವೆ. ಸಮ ಸಂಖ್ಯೆ ಇದ್ದರೆ ಕೆಳಗಡೆ 2 ಮೇಲ್ಗಡೆ 2 ಸಮಾನಾಗಿ ಬರ್ತವೆ. ಬೆಸ ಸಂಖ್ಯೆ ಇದ್ದರೆ ಕೂಡ ಏನಾಗ್ತೈತೆ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ. ನೋಡ್ರಿ, ಮೇಲರ್ಥದ ಮೇಲ್ಭಾಗಕ್ಕೆ 4 ಬೈ ಇದ್ದು ಇದು ಸಮ ಸಂಖ್ಯೆ ಆಗಿರುವುದರಿಂದ n/nb ಡಿವೈಡೆಡ್ ಬೈ 2 ಮಾಡಿದರೆ ಏನಾಗ್ತೈತೆ, ಇಲ್ಲಿ 2 ಬೈ ಬರ್ತೈತಿ. ಅದೇ ರೀತಿ ಮೇಲ್ಭಾಗದ ಕೆಳಭಾಗಕ್ಕೆ NB ಡಿವೈಡೆಡ್ 2 ಮಾಡಿದರೆ ಇಲ್ಲೂ ಕೂಡ 2 ಬರ್ತೈತಿ. ಈ ರೀತಿ ಹಂಚಬೇಕು. ನಂತರ ಕೆಳಾರ್ಧದಲ್ಲಿ 5 ಬೈಗಳಿದ್ದು ಇವು ಬೆಸ ಸಂಖ್ಯೆಯಲ್ಲಿರುವುದರಿಂದ ಕೆಳಾರ್ಧದ ಮೇಲ್ಭಾಗಕ್ಕೆ ನೋಡಬೇಕು, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ ಮೈನಸ್ ಮಾಡ್ಬೇಕು ನೋಡ್ರಿ, NB + 1 ಡಿವೈಡೆಡ್ ಬೈ 2 ಇಲ್ಲಿ ಏನು ಮಾಡಬೇಕು, NB ಅಂದರೆ ಎಷ್ಟಿದೆ, ಇಲ್ಲಿ 5 1 ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಏನಾಯಿತು, 6 ಆಯಿತು. 6 ಡಿವೈಡೆಡ್ ಬೈ 2 2 ಅಂದರೆ 2 3 6 3 ಬೈಗಳನ್ನು ಹಂಚಬೇಕು ಕೆಳಭಾಗಕ್ಕೆ. ಲಭ್ಯವಿರುವ ಬೈಗಳನ್ನು ಹಂಚುವಾಗ ಈ ರೀತಿ ಕೆಳಗಿನ ವಿಧಾನಗಳನ್ನು ಅನುಸರಿಸಿ ಏನು ಮಾಡಬೇಕು, ಇಲ್ಲಿ 1 2 3 4 ಭಾಗಗಳಿದ್ದು ನೋಡಿಲಿ, ಮೊದಲನೇ ಬೈಯನ್ನು 4ನೇ ಭಾಗದ ಕೊನೆಯ ತಂಡಕ್ಕೆ, ಹಾಗೆ 2ನೇ ಬೈಯನ್ನು ಏನು ಮಾಡಬೇಕು, 2ನೇ ಭಾಗದ ಕೊನೆಯ ತಂಡಕ್ಕೆ, 3ನೇ ಬೈಯನ್ನು ಅದು 3ನೇ ಮೊದಲಿನ ತಂಡಕ್ಕೆ, ಹಾಗೂ 4ನೇ ಬೈಯನ್ನು 1ನೇ ಮೊದಲಿನ ತಂಡಕ್ಕೆ, 5ನೇ ಬೈಯನ್ನು 4ನೇ ಮೊದಲಿನ ತಂಡಕ್ಕೂ, ಹಾಗೆ 6ನೇ ಬೈಯನ್ನು 2ನೇ ಮೊದಲಿನ ತಂಡಕ್ಕೂ, 7ನೇ ಬೈಯನ್ನು 3ನೇ ಕೊನೆಯ ತಂಡಕ್ಕೂ, 8ನೇ ಬೈಯನ್ನು 1ನೇ ಕೊನೆಯ ತಂಡಕ್ಕೂ, 9ನೇ ಬೈಯನ್ನು 4ನೇ ಕೊನೆಯ ತಂಡಕ್ಕೂ ನೀಡಬೇಕು. ಈ ರೀತಿ ನೀಡಬೇಕು. ಹೆಂಗೆ ನೀಡಬೇಕು ಅಂತೇಳಿ ಮುಂದೆ ಬರುತ್ತೆ, ಅದು ಬಂದಾಗ ಇನ್ನೂ ನೀಟಾಗಿ ನಿಮ್ಗೆ ಅರ್ಥ ಆಗ್ತೈತಿ. ಇವಾಗ ಅರ್ಥ ಆಗಿಲ್ಲ ಅಂದರೆ, ಹಾಗೂ ಇನ್ನೂ ಹೆಚ್ಚಿನ ಬೈಗಳು ಲಭ್ಯವಿದ್ದರೆ ಅದೇ ರೀತಿ ಕ್ರಮವನ್ನು ಅನುಸರಿಸಿ ಬೈಯನ್ನು ಕೊಡಬೇಕು. ನೋಡ್ರಿ, ಇಲ್ಲಿ ಬೈ ಹಾಕೋದು ಬಂತು ನೋಡ್ರಿ, ಇದು ಹೆಂಗೆ ಎಳಿಬೇಕಂಥೇಳಿ. ಇಲ್ಲೇನಿದ್ದಾವೆ, ಒಟ್ಟು 23 ತಂಡಗಳಿಗೆ ಏನು ಮಾಡಬೇಕು, ತಳಕ್ಕೆ ಹಾಕಬೇಕು. ಏನು ಮಾಡಬೇಕು, 32ರಲ್ಲಿ 23 ಕಳೆದ್ರೆ ಏನು ಬರ್ತೈತೆ, 9 ಬೈಗಳು ಬರ್ತವೆ. 4 ಭಾಗಗಳಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ಎಷ್ಟು ಹಾಕೋಬೇಕು ನಾವು ಇಲ್ಲಿಗೆ, 23 ಹಾಕೋಬೇಕು. ಒಟ್ಟು ಎಷ್ಟು ತಂಡಗಳಿದ್ದಾವೆ, 23 ತಂಡಗಳಿದ್ದಾವಲ್ಲ, ಅದಕ್ಕೆ 23 ಹಾಕೋಬೇಕು. ನೋಡ್ರಿ, 23 ಹಾಕ್ಕೊಂಡು ಈಗ ಏನು ಮಾಡಬೇಕು, ಫಸ್ಟಿಗೆ ನಾವು ಬೈ ಕೊಟ್ಕೋಬೇಕು. ಬೈ ಎಷ್ಟಿದ್ದಾವೆ, 9 ಇದ್ದಾವೆ. ಇಲ್ಲಿ ಹಿಂದೆ ತಿಳಿಸಿದ್ರಲ್ಲ, 1ನೇ ಭಾಗಕ್ಕೆ 2 ಬೈಗಳು ಅಂತೇಳಿ. ನೋಡ್ರಿ, ಇಲ್ಲಿ ಹಿಂದೆ ಒಂದ್ಸರಿ ಹೋಗೋಣ. ನೋಡ್ರಿ, ಮೊದಲನೇ ಬೈಯನ್ನು 4ನೇ ಭಾಗದ ಕೊನೆಯ ತಂಡಕ್ಕೆ, ನೋಡ್ರಿ 1ನೇ ಬೈ ಏನಾಗೈತೆ, ಇಲ್ಲಿ 2 ಬೈಗಳು ಇರೋದರಿಂದ ನಾವು ಏನು ಮಾಡಬೇಕು, ಇಲ್ಲಿ ಬೈಯನ್ನು ಇಲ್ಲಿ ಕೊಟ್ಕೋಬೇಕು. ಇವಾಗ ಇದಕ್ಕೆ ಮತ್ತೆ ಮುಂದಿನ ಸರಿ ಮ್ಯಾಚ್ ಆಡಿಸ್ಬೇಕು. ಮತ್ತು ಇಲ್ಲಿ ಬೈ ಸಿಕ್ಕಿತ್ತಲ್ಲ, ಇದಕ್ಕೆ ಈ ರೀತಿ ಮ್ಯಾಚ್ ಆಡಿಸ್ಬೇಕು. ಇದಕ್ಕೆ ಮ್ಯಾಚ್ ಆಡಿಸ್ಬೇಕು. ಆಮೇಲೆ ಇದಕ್ಕೆ ಮ್ಯಾಚ್ ಆಡಿಸ್ಬೇಕು. ಲಾಸ್ಟಿಗೆ ಇದು ಏನಾಗ್ತೈತಿ, ವಿನ್ ಆಗಿರ್ತೈತಿ. ಅದು ಲಾಸ್ಟಿಗೆ ತೊಗೊಂಡು ಮತ್ತೆ ಈಗ 2ನೇ ಭಾಗದಲ್ಲಿ ನೋಡಿರಿ, 2ನೇ ಭಾಗದಲ್ಲಿ ಕೂಡ 2 ಬೈ ಕೊಟ್ಕೋಬೇಕಲ್ಲ. ಇದಕ್ಕೆ ಬೈ ಕೊಟ್ಟಿವಿ ನಾವು. ಈಗ ಇದಕ್ಕೆ ಆಟ ಆಡಿಸ್ಬೇಕು. ಇದಕ್ಕೆ ಆಟ ಆಡಿಸ್ಬೇಕು. ಆಮೇಲೆ ಇದಕ್ಕೆ ಆಡಿಸ್ಬೇಕು. ಆಮೇಲೆ ಆಮೇಲೆ ಇದಕ್ಕೆ ಆಡಿಸ್ತೆ. ಯಾವುದೇನು ಬರ್ತೈತೆ ಅದು. ಈಗ 3ನೇ ಭಾಗದಲ್ಲಿ ನೋಡಿರಿ, 3ನೇ ಭಾಗದಲ್ಲಿ ಕೂಡ ನಾವು 2 ಬೈಗಳನ್ನು ಕೊಟ್ಕೋಬೇಕು. ಒಟ್ಟಿನಲ್ಲಿ 4 ಸುತ್ತುಗಳು ಮಾಡ್ಕೋಬೇಕು. ಇಲ್ಲಿ ಇದಕ್ಕೆ ಬೈ ಬಂತು, ಮತ್ತು ಇದಕ್ಕೆ ಬೈ ಬಂತು. ಇವಾಗ ಇದು ಆಡಿಸ್ಬೇಕು. ಆಮೇಲೆ ಇದು ಎಲ್ಲ ಏನು ಗುಂಪುಗಳ ಹೆಸರುಗಳು ಅಂತ ಇರ್ತವೆ, ತಂಡಗಳ ಹೆಸರುಗಳು. ಈಗ ಇದಕ್ಕೆ ಆಡಿಸ್ಬೇಕು. ಆಮೇಲೆ ಆಮೇಲೆ ಇದಕ್ಕೆ ಆಡಿಸ್ಬೇಕು. ಇವಾಗ 4ನೇ ಸುತ್ತಲ್ಲಿ ಕೂಡ ಏನು ಬರ್ತವೆ, ಇಲ್ಲಿ 3 ಬೈ ಬರ್ತವೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ
ಫಸ್ಟಿಂದ ಬೈ ಕೊಟ್ಕೋಬೇಕು, ಆಮೇಲೆ ಇದಕ್ಕೆ ಬೈ ಕೊಟ್ಟಬೇಕು, ಆಮೇಲೆ ಇದು, ಆಮೇಲೆ ಇವು ಎರಡು ಉಳಿದು ಎರಡು ಆಡಿಸ್ಬೇಕು, ಆಮೇಲೆ ಇದಕ್ಕೆ ಆಡಿಸ್ಬೇಕು, ಆಮೇಲೆ ಇದಕ್ಕೆ, ಆಮೇಲೆ ಇದಕ್ಕೆ ಈ ರೀತಿ ಆಡಿಸ್ಬೇಕು. ಇಲ್ಲಿ ನೋಡಿರಿ ಲಾಸ್ಟಿಗೆ ಹೆಂಗೆ ಆಡಿಸಿದ್ದಾರೆ ಅಂತ. ಲಾಸ್ಟಿಗೆ ಈ ತಂಡಕ್ಕೆ ಆಡಿಸ್ಬೇಕು, ಲಾಸ್ಟಿಗೆ ಈ ತಂಡಕ್ಕೆ ಆಡಿಸ್ಬೇಕು. ಇದರಲ್ಲಿ ಯಾವುದು ವಿನ್ ಆಗ್ತದೆ ಅದು ಇಲ್ಲಿ ಲೈಟ್ ಫೈನಲಲ್ಲಿ ಆಡಿಸ್ಬೇಕು. ಈ ರೀತಿ ನಾವು ಬೈಗಳನ್ನು ಹಾಕೋಬೇಕು. ಇಲ್ಲಿ ನೋಡಿರಿ ಸೂಚನೆ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್ ನೋಡಿರಿ. ಉದಾಹರಣೆಯಲ್ಲಿ ಹಿಂದೆ ಬಿಡಿಸಿದಂತೆ, ಹಿಂದೆ ನಾವು ಬಿಡಿಸಿದ್ವಲ್ಲ ಅದೇ ರೀತಿ 1ನೇ ಭಾಗಕ್ಕೆ 2 ಬೈಗಳು, 2ನೇ ಭಾಗಕ್ಕೆ 2 ಬೈಗಳು, 3ನೇ ಭಾಗಕ್ಕೆ 2 ಬೈಗಳು, 4ನೇ ಭಾಗಕ್ಕೆ 3 ಬೈಗಳು ಬಂದಿದ್ದಾವೆ. ಈ ರೀತಿ ನಾವು ಏನು ಮಾಡಬೇಕು, ಬಿಡಿಸ್ಕೋಬೇಕು. ಇದೇನಾಯಿತು, ಸಿಂಗಲ್ ನಾಕೌಟ್ ಆಯಿತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಸೀಡಿಂಗ್ ಅಥವಾ ಶ್ರೇಯಾಂಕದ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತೈತೆ, ಮತ್ತು ಇದು ಸ್ವಲ್ಪ ತಿಳ್ಕೊಂಡ್ರೆ ಕೂಡ ನಮಗೆ ಅರ್ಥ ಆಗ್ತೈತೆ. ಒಟ್ಟಿಗೆ ತಿಳ್ಕೊತಾ ಹೋದರೆ ಅರ್ಥ ಆಗಲ್ಲ. ಇದು ಎಷ್ಟು ಚೆನ್ನಾಗಿ ಕಲಿತೀವಿ ನಮ್ಗೆ ಅಷ್ಟು ಗೇಮ್ಸ್ ಆಡ್ಲಿಕ್ಕೆ ಯೂಸ್ ಆಗ್ತೈತೆ. ಅಥವಾ ಎಕ್ಸಾಮಲ್ಲಿ ಕೂಡ ಬೈಗಳು ಎಷ್ಟು ಬರ್ತವೆ, ಎಷ್ಟು ಸಂಖ್ಯೆ ಕೊಟ್ಟು ಅಂತ, ಇಷ್ಟು ತಂಡಗಳಿದೆ ಎಷ್ಟು ಬೈಗಳು ಬರ್ತವೆ ಅಂತ ಇದು ಕೇಳ್ತಾರೆ. ಅದಕ್ಕೋಸ್ಕರ ನೀವು ಒಂದು ಸರಿ ಬಿಡಿಸ್ಕೊಳ್ರಿ, ಇನ್ನೊಂದು ಸರಿ ನೀಟಾಗಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತೈತೆ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.